ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದಂಥ ಯೋಜನೆಯನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಒದಗಿಸಬೇಕು ಅಂಥೇಳಿ. ಜನಸಮುದಾಯ ಉದ್ಯೋಗ ಮಾಡಿದರೆ ಅವರು ಒಂದು ರೀತಿಯಲ್ಲಿ ನ್ಯಾಷನಲಿ ಒಂದು ಹೆಚ್ಚು ಭಾರ ಆಗುತ್ತೆ ಅನ್ನೋದನ್ನು ತಪ್ಪಿಸಬೇಕು. ಒಂದು ಕೆಲಸ ಕಾರ್ಯಗಳು ಕೂಡ ಆಗುತ್ತೆ, ನಮಗೆ ಅಭಿವೃದ್ಧಿ ಕೆಲಸಗಳಾಗುತ್ತೆ, ಅವರಿಗೆ ಉದ್ಯೋಗ ಸಿಗುತ್ತೆ. ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದರು. ಇವತ್ತು ಅದನ್ನು ಸಪೋರ್ಟ್ ಮಾಡಿಕೊಂಡೇ ಕೇಂದ್ರ ಸರ್ಕಾರ ಬಂದಿದೆ. ಈಗ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಒಂದು ನ್ಯಾಷನಲ್ ಪ್ರೋಗ್ರಾಮ್, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್, ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಕೊಡುವಂಥ ಈ ಕಾರ್ಯಕ್ರಮವನ್ನು ಅವರು ಯಾವ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ನಾವೇ ಸಪೋರ್ಟ್ ಮಾಡಬೇಕು, ರಾಜ್ಯ ಸರ್ಕಾರನೇ ಸಪೋರ್ಟ್ ಮಾಡಬೇಕು, ಇದನ್ನು ನಿಲ್ಲಿಸಬಾರ್ದು ಅನ್ನುವಂಥ ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಅಂತಿಮವಾಗಿ ಒಂದು ತೀರ್ಮಾನ ರಾಜ್ಯ ಸರ್ಕಾರ ತಗೊಳ್ಳುತ್ತೆ. ಯಾಕೆಂದರೆ ಇದು ಬಹಳ ಉಪಯುಕ್ತವಾದಂಥ ಇದು ಕಾರ್ಯಕ್ರಮ, ಇದು ಯೋಜನೆ. ಅವರ ಕಾರಣ ಏನು ಹೇಳ್ತಾರೆ, ಅದರಲ್ಲಿ ತುಂಬ ಭ್ರಷ್ಟಾಚಾರ ಆಗಿದೆ, ಆಮೇಲೆ ತುಂಬ ಅದನ್ನು ಉಪಯೋಗ ಮಾಡ್ತಿಲ್ಲ ಅವರಿಗೆ ಅಂತ ಕೆಲವು ಕಾರಣಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಆಡಳಿತಾತ್ಮಕವಾಗಿ ಸರಿಪಡಿಸೋದಕ್ಕಾಗೋದಿಲ್ವಾ? ಭ್ರಷ್ಟಾಚಾರ ಮಾಡಿದರೆ ಅದನ್ನು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗಲ್ವಾ? ಇವೆಲ್ಲ ನಡೆಯುತ್ತೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿರ್ಬೋದು. ಅದನ್ನು ನಾವು ಆಡಳಿತಾತ್ಮಕವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕೇ ವಿನಃ ಇಡೀ ಕಾರ್ಯಕ್ರಮವನ್ನು ಅಥವಾ ಇಡೀ ಯೋಜನೆಯನ್ನೇ ಹತ್ತಿಕ್ಕುವಂಥದ್ದು ಆಗಬಾರ್ದು. ಈಗ ಮೋದಿ ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ದಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಟೈಮರ್ಸ್ ಅದು ಪತ್ತೆ ಆಗಿದೆ, ಟೈಮ್ ಮಾಡಿರೋ ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ರು ಅಂತೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಭಾಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನು ಈಗ 9 ಗಂಟೆಗೆ ಮೊದಲೇ ಅಂದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅದನ್ನು ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ಮಾಡಿ ಆನಂತರ ಅದು ವಿಚಾರಗಳು ಗೊತ್ತಾದ್ಮೇಲೆ ಪ್ರಕಟಣೆ ಮಾಡ್ಬೋದು. ಶೃಂಗೇರಿ MLA ಸ್ಥಾನದ ಮ್ಯೂಸಿಕಲ್ ಚೇರ್